ವೆಲ್ಕಮ್ ಬ್ಯಾಕ್ ಟು ಸೌಪಾದಿಪಿ ಮಾತುಗಳು. ನಾನ್ ನಿಮ್ ಪ್ರೀತಿ. ಯಾಕೆ ಎಲ್ರು ಲೈಫಲ್ಲಿ ಪೀಸ್ ಆಗಿರ್ಬೇಕು ಅಂತಾರ, ಆದ್ರೆ 5 ನಿಮಿಷನ ಮೊಬೈಲ್ ಬಿಟ್ಟಿರಕ್ ಆಗೋದೇ ಇಲ್ಲ. ಇದ್ರೆ ನೆಮ್ಮದಿ ಆಗಿರ್ಬೇಕು. ಎಲ್ರಿಗೂ ಲೈಫಲ್ಲಿ ಫುಲ್ ರಿಲ್ಯಾಕ್ಸ್ ಆಗಿ ಚಿಲ್ ಆಗಿ ಆರಾಮಾಗಿರ್ಬೇಕು. ಆದ್ರೆ ಪ್ರತಿ 2 ನಿಮಿಷಕ್ಕೂ ಮೊಬೈಲ್ ಚೆಕ್ ಮಾಡ್ತಾನೆ ಮೇ ಬಿ ಪೀಸ್ ಅಷ್ಟೊಂದೇನ್ ರೇರ್ ಅಲ್ಲ. ಮೇ ಬಿ ನಾವೇ ನಾಯ್ಸಿಗೆ ಅಡಿಕ್ಟ್ ಆಗಿದ್ದೀವಿ. ವಿ ಆಲ್ ಕ್ರೇವ್ ಫಾರ್ ಅ ಕಾಮ್, ಬಟ್ ಅವರ್ ಹ್ಯಾಬಿಟ್ಸ್ ಕ್ರೇವ್ ಫಾರ್ ಸ್ಟಿಮ್ಯುಲೇಷನ್ಸ್. ಪೀಸ್ ಆಗಿರ್ಬೇಕು ಅಂತಂದ್ರೆ ಫಸ್ಟ್ ನಮಗೆ ನಾವೇ ಟೈಮ್ ಕೊಡ್ಬೇಕು. ಆದ್ರೆ ನಮ್ ಮ್ಯಾಕ್ಸಿಮಮ್ ಟೈಮ್ ನೋಟಿಫಿಕೇಶನ್, ರೀಲ್ಸ್, ಸ್ಕ್ರೋಲ್ ಅಲ್ಲೇ ಗೋವಿಂದ. ಸೈಲೆಂಟ್ ಆಗಿ ನಮಗ್ ನಾವೇ ಟೈಮ್ ಕೊಡೋಕೆ ರೆಡಿ ಇರಲ್ಲ, ಬಟ್ ಆದ್ರೆ ನಮಗ್ ನೆಮ್ಮದಿ ಮಾತ್ರ ಬೇಕೇ ಬೇಕು. ಶಾಂತಿ ಶಾಂತಿ ಶಾಂತಿ. ಇದು ಗಾಂಧಿತದ ಶಾಂತಿ ಅಲ್ಲ, ಇದು ಮನಸ್ಸು ಶಾಂತವಾಗಿರ್ಬೇಕು. ಅಂದ್ರೆ ನಾವು ರೀಲ್ಸ್ಗೆ ಮೊಬೈಲ್ಗೆ ಸ್ವಲ್ಪ ಬ್ರೇಕ್ ಹಾಕ್ಬೇಕು. ಏನಂತೀರಾ? ಜೀವನದಲ್ಲಿ ಇದ್ರೆ ನೆಮ್ಮದಿ ಆಗಿರ್ಬೇಕಂತ ನಮ್ ಡಿವೋರ್ಸ್ ಕೂಡ ಹೇಳಿದಾರೆ. ಸೊ ನಾವು ಅದಕ್ಕೆ ಲೆಟ್ಸ್ ರಿಲ್ಯಾಕ್ಸ್ ಅಂತ ಹೇಳಿ ನಾವು ನೆಮ್ಮದಿ ಉಳ್ಕೊಂಡು ಹೋಗ್ತೀವಿ. ಯಾವ ತರ ಮೂವಿ ನೋಡ್ಕೊಂಡು, ರೀಲ್ಸ್ ನೋಡ್ಕೊಂಡು, ಅನ್ಹೆಲ್ದಿ ಫುಡ್ ತಿನ್ಕೊಂಡು ಆರಾಮಾಗಿ ಚಿಲ್ಲಾಗಿ ರಿಲ್ಯಾಕ್ಸ್ ಆಗಿರ್ತೀವಿ. ಸೊ ನನ್ಗೆ ಅನಿಸ್ತೇನಪ್ಪ ಅಂದ್ರೆ ನಾವು ಡಿಸ್ಟ್ರಾಕ್ಷನ್ ಹೋಗಿ ಜಾಸ್ತಿ ಪೀಸ್ ಹುಡುಕ್ತಿದೀವಿ. ನಮಗೆ ಟೈಮ್ ಕೊಡೋದಕ್ಕಿಂತ ಮುಂಚೆ ನಾವು ಏನೋ ಒಂದು ವೇ ಹುಡುಕ್ತಿದ್ವಿ. ಓಕೆ, ನಾನು ಮೈಂಡ್ ಇದ್ರಲ್ಲಿ ಹಾಕಿರೋಣ, ಅದ್ರ ಬಗ್ಗೆ ಥಿಂಕ್ ಮಾಡಲ್ಲ, ನಾನು ಇದ್ರಲ್ಲಿ ಇರ್ಬೇಕು, ಅದ್ರಲ್ಲಿ ಇರ್ಬೇಕು ಅಂತ ನಾವು ಮೈಂಡ್ ಡಿಸ್ಟ್ರಾಕ್ಟ್ ಮಾಡ್ತಿದೀವಿ. ನನ್ಗೆ ಅನ್ಸೋ ನಮ್ಗೆ ನಾವೇ ಟೈಮ್ ಕೊಡ್ತಾನೆ ಇಲ್ಲ ಅಂತ ಹೇಳಿ. ಇವಾಗ ನಮ್ಗೆ ನಾವೇ ಟೈಮ್ ಕೊಟ್ರೆ ಅಲ್ವಾ ನಾವೇನು ಅಂತ ಗೊತ್ತಾಗೋದು. ಒಂದ್ಸತಿ ಯಾರು ಮೊಬೈಲ್ಗೆ ಬಾಯ್ ಅಂತ ಹೇಳ್ದಾಗ್ಲೇ ಅಲ್ವಾ ಓಕೆ ವಾಟ್ಸ್ ಹ್ಯಾಪಿಂಗ್ ಅರೌಂಡ್ ಮೀ, ಹೌ ದ ಪೀಪಲ್ ಆರ್, ವಾಟ್ ದೇ ಆರ್ ಡೂಯಿಂಗ್, ಹೌ ದ ಸ್ಮಾಲ್ ಬೇಬೀಸ್ ಆರ್ ಕ್ಯೂಟ್ ಅಂಡ್ ಡೂಯಿಂಗ್ ಸಮ್ ಡ್ಯಾನ್ಸ್ ಅಂಡ್ ಆಲ್. ಸೊ ಇಲ್ಲ ನಾವು ಅವಾಗ್ಲೇ ನಾವು ನೋಡ್ಲಿಕ್ಕೆ ಆಗ್ಬೋದು. ಒಂದ್ಸತಿ ಅಂದ್ರೆ ಬೆಂಗಳೂರಲ್ಲಿ ಆದ್ರೂ ಕಷ್ಟನೇ ಬಿಟ್ರಿ. ಅಪ್ಪ ಇಲ್ಲಿ ಮಂದಿ ಮಾತಾಡ್ಸಂಗೆ ಇಲ್ಲ, ಮುಂದೆ ಹೋಗ್ತಿರ್ತಾರ ಹಂಗೆ ಸುಮ್ಮನೆ ಸೈಡಲ್ಲಿ ಹೋಗ್ಬಿಡ್ತಾರ, ಮಾತಾಡೋದೇ ಇಲ್ಲ. ಹೇಳ್ತೀರಾ ವಾಕ್ ಮಾಡ್ಕೊಂಡು ಹೋಗ್ತಿರ್ತಾರ ಅನ್ಕೊಂಡ್ರಿ ರೋಡ್ ಒಳಗ, ತಲೆ ಕೆಳಗಿರತ್ತ ಮೊಬೈಲ್ ನೋಡ್ಕೊಂತ ಹೋಗ್ತಿರ್ತಾರ. ಗಜ್ಜು ಬಾಜು ಏನಾಗದ್ ಗೊತ್ತಿರಲ್ಲ, ಯಾವ ಕೆಳಬಿದ್ರೆ ಎತ್ತಂಗಿಲ್ಲ, ಏನು ಮನುಷ್ಯತ್ವನೇ ಇಲ್ಲಿರೋ ತರ ಸ್ವಲ್ಪ ಜನ ಹಂಗೆ ಹೋಗ್ತಿರ್ತಾರ. ಸೊ ಇಂಥ ಜಾಗಗಳ ಮಧ್ಯೆ ಓಕೆ ನಾನು ಐ ವಾಂಟ್ ಬಿ ಅ ಟಾಕೇಟಿವ್, ಐ ವಾಂಟ್ ಸ್ಪೆಂಡ್ ಮೈ ಟೈಮ್ ಅಂತ ಅನ್ಕೊಂಡ್ರೆ ಸ್ವಲ್ಪನೇ ಕಷ್ಟ. ಆದ್ರೂ ಸ್ವಲ್ಪ ಟ್ರೈ ಮಾಡ್ಬೋದು. ನನಗೂ ಪೀಸ್ ಆಗಿರ್ಬೇಕು ಅನ್ಸಿದ್ರೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಮೊಬೈಲ್ ಎಲ್ಲ ಯೂಸ್ ಮಾಡಲ್ಲ. ಸೊ ಅವಾಗ ನಾನು ಹೆಂಗ್ ಮಾಡ್ತೀನಿ ಅಂದ್ರೆ, ನಮ್ಮ ಏಜವರೆಲ್ಲ ಮೊಬೈಲ್ ಅಡಿಕ್ಟ್ ಅಲ್ವಾ, ಯಾರೋ ಬಂದು ಕುಂತ್ಕೊಂಡು ಮಾತಾಡಲ್ಲ ಬಿಡಿ, ಅಷ್ಟು ಓದ್ವರೆಗೂ ಮಾತಾಡ್ತಿರ್ಬೇಕಾದ್ರೆ ಹಾ ಹೌದಾ, ಓ ಹೌದಾ, ಓಕೆ 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 ಇದೇ ತರನೇ ಇರ್ತಾರ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ನನಗೆ ತುಂಬಾ ಏಜ್ ಆದವರು, ನನಗೆ ತುಂಬಾ ಚಿಕ್ಕವಳು ಅಂದ್ರೆ ಚಿಕ್ಕ ಮಕ್ಕಳು ಮತ್ತೆ ಅಜ್ಜಿಗಳು, ಇವ್ರ ಜೊತೆ ಫ್ರೆಂಡ್ಶಿಪ್ ಎಲ್ಲ ಮಾಡ್ತಿರ್ತೀನಿ. ಪಾರ್ಕ್ಗಳಿಗೆಲ್ಲ ಹೋಗ್ತೀನಿ, ಏನಿಲ್ಲ ಸುಮ್ಮನೆ ಹೋಗ್ರಲ್ಲ ಆಟ ಆಡ್ತಿರ್ತಾರಲ್ಲ ಜೊಕಾಲೆಲ್ಲ, ನಾನು ಹೋಗಿ ಒಂದ್ 2 ಜೊಕಾಲೆ ಆಡ್ತೀನಿ, ಜಾರುಗುಂಟೆ ಆಡ್ತೀನಿ. ಅವ್ರಿಗೆಲ್ಲ ಸುಮ್ಮನೆ ಹಂಗೆ ಅನ್ಕೊಂಡು ಸ್ವಲ್ಪ ಆಟ ಆಡ್ಕೊಂಡು ಬರ್ತೀನಿ. ಅಲ್ಲ ಅಜ್ಜಗಳು ಇರ್ತಾರೆ ಗೊತ್ತಿಲ್ಲ ನಿಮ್ಗೆ, ಹಾ 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 ಅಂತ ಹೇಳ್ತಿರ್ತಾರ. ಸೊ ನಾನು ಅವ್ರ ಜೊತೆ ಜಾಯ್ನ್ ಆಗಿ ಸ್ವಲ್ಪ ಫನ್ ಎಲ್ಲ ಮಾಡ್ತಿರ್ತೇನೆ. ಸೊ ಇದೇ ತರ ಈಗ ನಂದೇ ನಾನು ಪೀಸ್ ಆಗಿರ್ಬೇಕಂತ ನಾನು ಹುಡ್ಕೊಂಡಿರೋದು. ಸೊ ಎಲ್ರಿಗೂ ಅವ್ರವ್ರದ್ದು ಒಂದು ಸ್ಟೈಲ್ ಇರುತ್ತೆ. ಓಕೆ ನಾನು ಹ್ಯಾವ್ ಟು ಬಿ ದಿಸ್ ವೇ ಟು ಬಿ ಪೀಸ್ಫುಲ್ ಅಂತ ಹೇಳಿ. ಸೊ ಇದ್ರೆ ನೆಮ್ಮದಿ ಆಗಿರ್ಬೇಕು, ಲೈಫಲ್ಲಿ ಮರಿಬೇಡಿ, ಪೀಸ್ ಇರ್ಲೇಬೇಕು. ಎಲ್ರಿಗೂ ಜರ ಆರಾಮಾಗಿ ರಿಲ್ಯಾಕ್ಸ್ ಆಗಿ, ಎಲ್ರಿಗೂ ಗೋಲ್ ಅದೇ ಎಂಡ್ ಆಫ್ ದ ಡೇ ಏನಾದ್ರು ಕೇಳಿದ್ರೆ ಇಲ್ಲಪ್ಪ ಆರಾಮಾಗಿ ನೆಮ್ಮದಿ ಆಗಿರ್ಬೇಕು ಅನ್ನೋದು ಎಲ್ರಿಗೂ ಆಸೆ. ಸೊ ಅದಕ್ಕೆ ಮೊಬೈಲ್ನ ಕಟ್ ಮಾಡಿ ಸ್ವಲ್ಪ ನಮಗೆ ನಾವೇ ಟೈಮ್ ಕೊಟ್ಕೊಂಡ್ರೆ ತುಂಬಾ ಈಸಿ ಆಗತ್ತೆ. ಸೊ ನಾವ್ ಎಷ್ಟು ಪ್ರೀತಿಸ್ತೀವಿ ಅಷ್ಟೊಂದು ಆರೋಗ್ಯವಾಗಿರ್ತೀವಿ ಅಂತ, ನಮಗ್ ನಾವ್ ಎಷ್ಟು ಲವ್ ಮಾಡ್ತೀವಿ ಅಷ್ಟೊಂದು ನೆಮ್ಮದಿ ಆಗಿರ್ತೀವಿ ಅಂತ. ಸೊ ಹೇಳ್ತಿರೋದು ಫಸ್ಟ್ ನಮಗ್ ನಾವೇ ಪ್ರೀತಿಸ್ಕೊಳ್ಳೋಣ.